ಓಂ ಶ್ರೀಮನ್ ಭಗವನ್ ವಿಶ್ವೇಶ್ವರಾಯ ಮಹಾದೇವಾಯ ತ್ರಯಂಬಕಾಯ ತ್ರಿಪುರಾಂತಕಾಯ ತ್ರಿಕಾಗ್ನಿಕಾಲಾಯ ಕಾಲಾಗ್ನಿರುದ್ರಾಯ ನೀಲಕಂಠಾಯ ಮೃತ್ಯುಂಜಯಾಯ ಸರ್ವೇಶ್ವರಾಯ ಸದಾಶಿವಾಯ ಶಂಕರಾಯ ಶ್ರೀಮನ್ಮಹಾದೇವಾಯ ನಮಃ. ನೀವು ನೋಡುತ್ತಿರುವಂತಹ ಸೋಮೇಶ್ವರ ವಿಗ್ರಹದ ನಿಜ ರೂಪವನ್ನು ತೋರಿಸಲು ಇಚ್ಛೆ ಪಡುತ್ತೇನೆ. ಅಲಂಕಾರಕ್ಕಿಂತ ಪೂರ್ವದಲ್ಲಿ ಅಂದರೆ ಅಭಿಷೇಕ ಮಾಡುವ ಪೂರ್ವದಲ್ಲಿ ಭಗವಂತನ ವಿಗ್ರಹದ ದರ್ಶನವನ್ನು ಪಡೆಯೋಣ. ನಂದಿಯ ಮೇಲೆಗಡೆ ಶಂಕರ ಶಿವ, ಶಿವನ ಹಿಂಭಾಗದಲ್ಲಿ ಪಾರ್ವತಿಯ ದರ್ಶನವನ್ನು ಪಡೆಯೋಣ. ನಂದಿ ಮೇಲ್ಗಡೆ ಶಿವ, ಶಿವನ ಹಿಂದ್ಗಡೆ ಪಾರ್ವತಿ. ಈ ವಿಗ್ರಹವು ಋಷಭಾರೂಢ ಮೂರ್ತಿ ಅಂತ ನಾವು ಕರಿತೀವಿ. ಎಲ್ಲ ಕಡೆ ಲಿಂಗ ಸ್ವರೂಪನಾಗಿ ಎದುರುಗಡೆ ನಂದಿಯನ್ನು ಕಾಣಬಹುದು. ಇಲ್ಲಿ ಮಾತ್ರ ಎದ್ದು ನಿಂತಿರೋ ನಂದಿಯ ಮೇಲ್ಗಡೆ ಶಿವ, ಶಿವನ ಹಿಂದ್ಗಡೆ ಪಾರ್ವತಿ. ಈ ದೇವಸ್ಥಾನಕ್ಕೆ 1600 ವರ್ಷಗಳ ಇತಿಹಾಸ ಇದೆ. ಇದು ಜೈನರ ಬಸ್ತಿ ಅಂತಂದು ಉಲ್ಲೇಖದಲ್ಲಿ ಸಂಕೇತವನ್ನು ನಾವು ಕಂಡಿದ್ದೀವಿ. ಏನಾದರೂ ಜೈನರ ಬಸ್ತಿಯ ಕುರುಹುಗಳಿರುವ ಸಾಕ್ಷಿಗಳಿದ್ದಾವ ಅಂತಂದಾಗ 7 ಆನೆ ನಡುವ ಮಧ್ಯದಲ್ಲಿರುವಂಥದ್ದು ಗಜಲಕ್ಷ್ಮಿ ಕೂಡ ಇದು ಜೈನರ ಬಸ್ತಿಯ ಸಂಖ್ಯಾ ಸೂಚನ ಫಲಕವನ್ನು ಪಡೀತದೆ. ಇನ್ನ ಮೊದಲಿಗೆ ನಮ್ಮ ಗುರಿಯರು ಹೇಳಿದ ಪ್ರಕಾರವಾಗಿ ಪ್ರತಿ ವರ್ಷವೂ ಕೂಡ ಯುಗಾದಿಯ ಮಾಸದಲ್ಲಿ ಪೂರ್ವದ್ವಾರದಿಂದ ಭಗವಂತನಿಗೆ ಸೂರ್ಯನ ರಶ್ಮಿಯ ಕಿರಣಗಳು ಗೋಚರವಾಗ್ತಿದ್ದುವು. ಈಗ ಕಾಲ ಬದಲಾವಣೆ ಆಗಿ ಮೇ 25ರಿಂದ 28 ಈ 3 ದಿವಸದಲ್ಲಿ ಒಂದು ದಿವಸ ಮಾತ್ರ ಭಗವಂತನ ಮೇಲೆ ಸೂರ್ಯನ ರಶ್ಮಿಯ ಕಿರಣಗಳು ಗೋಚರವಾಗುತ್ತೆ. ಇದು ಒಳಾಂಗಣದ ವಿಶೇಷ. ಇನ್ನ ಹೊರಾಂಗಣದ ವಿಶೇಷವನ್ನ ಭಾಗಗಳಾಗಿ ನಿಮಗೆ ಪ್ರತಿಯೊಂದು ಕೂಡ ನಿಮಗೆ ತೋರಿಸಲು ಇಚ್ಛೆ ಪಡುತ್ತೇನೆ. ಅದರಲ್ಲಿ ಪ್ರಮುಖವಾಗಿ ದಕ್ಷಿಣ ದ್ವಾರದ ಮಂಟಪಕ್ಕೆ ಹೋಗೋಣ. ಅಲ್ಲಿಯೂ ಕೂಡ ಒಂದು ವೈಶಿಷ್ಟ್ಯತೆಯನ್ನು ನೋಡೋಣ. ಬನ್ನಿ.